ಪ್ರಸ್ತುತ ನಡೆದಿರುವಂತ ಸದನದಲ್ಲಿ ಕಿಚ್ಚು ಹೊತ್ತಿಸುತ್ತಾ ಮುಸ್ಲಿಂ ಮೀಸಲಾತಿ ಇಂದು ಮುಂದುವರಿಯಲಿದೆ. ಮೀಸಲಾತಿಯ ಕಿಚ್ಚು ಮುಸ್ಲಿಂ 4% ಮೀಸಲಾತಿ ವಿಚಾರವಾಗಿ ವಿಪಕ್ಷ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿತ್ತು. ನಿನ್ನೆ ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿಧೇಯಕವನ್ನು ಕೂಡ ಮಂಡಿಸಲಾಗಿದೆ. ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡುವ ವಿಧೇಯಕಕ್ಕೆ ರಾಜ್ಯ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಯಾವುದೇ ಕಾರಣಕ್ಕೂ 4% ಮೀಸಲಾತಿ ನೀಡಬಾರದು, ನೀಡಿದ್ರೆ ಸದನದ ಒಳಗೆ ಹೊರಗೆ ಹೋರಾಟ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಬಿಜೆಪಿಯವರು ಕಾಂಗ್ರೆಸ್ ನಾಯಕರಿಗೆ. ಯಾವುದೇ ಕಾರಣಕ್ಕೂ 4% ಮೀಸಲಾತಿ ನೀಡಬಾರದು, ಧರ್ಮಾಧಾರಿತ ಮೀಸಲಾತಿ ಸಂವಿಧಾನ ವಿರೋಧಿಯಾಗಿದೆ. ಇಂದು ಸದನದಲ್ಲಿ ಪ್ರತಿಭಟನೆಗೆ ವಿಪಕ್ಷಗಳು ನಿರ್ಧಾರವನ್ನು ಕೂಡ ಕೈಗೊಳ್ಳಲಿವೆ. ಸದನದ ಆರಂಭದಲ್ಲೇ ವಿರೋಧ ವ್ಯಕ್ತಪಡಿಸಿರುವಂಥ ಸಾಧ್ಯತೆ ಇದೆ. ಪ್ರತಿಪಕ್ಷಗಳನ್ನು ಬಾಯಿ ಮುಚ್ಚಿಸಲು ಕೈಪಡೆ ರೆಡಿಯಾಗಿ ಕೂತಿದೆ. ಈಗ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ತಪ್ಪೇನು ಎಂದು ವಾದ. ಜೈನರು, ಬುದ್ಧರು, ಪಾರ್ಸಿಗಳು ಇದ್ದಾರೆಂದು ವಾದವಾಗಿತ್ತು. ಬಿಜೆಪಿ ಜೆಡಿಎಸ್ಗೆ ಸರ್ಕಾರದಿಂದಲೂ ಕೂಡ ಕೌಂಟರ್ ಕೊಡಲಾಗಿತ್ತು. ಇದರ ಮಧ್ಯೆ ಈಗ ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸದನದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಇಂದು ಮುಂದುವರಿಯಲಿದೆ ಮೀಸಲಾತಿ ಕಿಚ್ಚು. ಎಲ್ಲಿಗೆ ಬಂದು ಈ ಒಂದು ಮೀಸಲಾತಿ ವಿಚಾರ ಹತ್ತುತ್ತೋ ಗೊತ್ತಿಲ್ಲ. ಇನ್ನು ನಿನ್ನೆ ಮುಸ್ಲಿಂ ಗುತ್ತಿಗೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು ಕಲಾಪದಲ್ಲಿ. ಸದನದಲ್ಲಿ ಕಿಚ್ಚು ಹೊತ್ತಿಸುತ್ತಾ ಹಾಗಾದರೆ ಮುಸ್ಲಿಂ ಮೀಸಲಾತಿ ವಿಚಾರ ಇಂದು ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚು ಹತ್ತಲಿದೆ. ಸದನ ಕಲಾಪದಲ್ಲಿ ಇನ್ನು ವಿಪಕ್ಷಗಳು ಕೂಡ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿತ್ತು ಕಾಂಗ್ರೆಸ್. ಜೈನರು, ಬುದ್ಧರು, ಪಾರ್ಸಿಗಳು ಇದ್ದಾರೆ ಎಂದು ವಾದ ಮಾಡಿತ್ತು. ಅಲ್ಪಸಂಖ್ಯಾತರಲ್ವೇ ಅವರು ಇದ್ದಾರೆ ಈ ಒಂದು 4% ಗುತ್ತಿಗೆಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿತ್ತು. ಇನ್ನು ಬಿಜೆಪಿ ಜೆಡಿಎಸ್ಗೆ ಸರ್ಕಾರದಿಂದಲೂ ಕೂಡ ಕೌಂಟರನ್ನು ಕೊಡಲಾಗ್ತಾ ಇದೆ. ಇನ್ನು ಸದನದಲ್ಲಿ ನೋಡ್ಬೋದು ನೀವು ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಹರಿಹಾಯ್ತಿರೋದನ್ನು. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಪ್ರತಿವಾದವನ್ನು ಮಾಡ್ತಾ ಇದ್ದಾರೆ.